ಯಾಕ್ರಿ ಆಕಾಶನೇ ತಲೆ ಮೇಲೆ ಬಿದ್ದಿರೋ ತರ ಕೂತಿದ್ದೀರಾ? ಶ್ಯಾಮು, ಆಕಾಶನೇ ಕಳಿಸಿ ನನ್ನ ತಲೆ ಮೇಲೆ ಬಿದ್ದಿದ್ರು ನಾನು ಚಿಂತೆ ಮಾಡ್ತಿರ್ಲಿಲ್ಲ ಕಣೆ. ಆದ್ರೆ ನಾನೇ ನನ್ನ ಕೈಯಾರೆ ನನ್ನ ಮಗಳ ಕನಸಿಗೆ ಮಣ್ಣು ಹೆಚ್ಚಿಬಿಟ್ನಲ್ಲ, ಅದು ಬೇಜಾರಾಗ್ತಿದೆ. ಪಾಪ ಕಡೆ, ಮಕ್ಕಳಿಗೆ ವಿದ್ಯೆ ಕಲಿಸ್ಬೇಕು, ರಾಜ್ಯದ ಮೂಲೆ ಮೂಲೆಗೂ ವಿದ್ಯಾದಾನ ಮಾಡಬೇಕು, ಕರ್ನಾಟಕ ರಾಜ್ಯನ 100% ಅಕ್ಷರಸ್ಥ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋ ಗುರಿ ಹೊಂದಿದ್ಲು. ಆ ಗುರಿ ಮುಟ್ಟೋಕೆ ಚುಟ್ನಳ್ಳಿ ಸ್ಕೂಲ್ ಮೂಲಕ ಬುರಾದಿ ಹಾಕಿದ್ಲು. ಆದ್ರೆ ನಾನೇ ನನ್ನ ಕೈಯಾರೆ ನನ್ನ ಮಗಳ ಆಸೆನ ನುಚ್ಚುನೂರು ಮಾಡ್ಬಿಟ್ಟೆ. ನೀವೇನ್ ಬೇಕು ಅಂತ ಮಾಡ್ಲಿಲ್ವಲ್ಲ, ಬಿಡಿ. ಯಾಕಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅಲ್ವೇ, ನನ್ನ ಮಗಳು ಯಾಕೆ ಇಷ್ಟು ನೋವು ತಿನ್ಬೇಕು? ಇದ್ರಲ್ಲಿ ಅವಳು ತಪ್ಪು ಏನಿದೆ? ಮಕ್ಕಳಿಗೆ ವಿದ್ಯಾದಾನ ಮಾಡ್ಬೇಕು ಅಂತ ಅವಳು ಆಸೆ ಪಟ್ಟಿದ್ದೆ ತಪ್ಪ? ಅವಳದು ನಿಸ್ವಾರ್ಥ ಸೇವೆ ಕಡೆ. ಆದ್ರೆ ನಾವೇ ನಮ್ಮ ಸ್ವಾರ್ಥಕ್ಕೋಸ್ಕರ ಅವಳ ಆಸೆನ ಬಲಿ ಕೊಟ್ವಿ. ನಾವೇನೇ ಮಾಡಿದ್ರು ನಾವು ಮಾಡಿದ್ದು ಅವಳು ಒಳ್ಳೇದಕ್ಕೆ ತಾನೆ. ನಮ್ಮ ಪ್ರಕಾರ ನಾವು ಮಾಡಿರೋದು ಒಳ್ಳೇದೇ ಇರ್ಬೋದು ಕಣೆ, ಆದ್ರೆ ಅವಳ ಪ್ರಕಾರ ನಾವು ಮಾಡಿರೋದು ಅವಳಿಗೆ ಒಳ್ಳೇದಲ್ಲ. ಅವಳ ಗುರಿನೇ ಬೇರೆ, ಜೀವನದಲ್ಲಿ ಅವಳು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೇ ಬೇರೆ. ಮಕ್ಕಳಿಗೆ ವಿದ್ಯಾದಾನ ಮಾಡಿ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋ ಕನಸು ಕಟ್ಕೊಂಡಿದ್ನು ಕಡೆ. ನೀವ್ ಹೇಳೋದು ಸರಿ ರೀ, ಅವಳಿಗೆ ಮಕ್ಕಳ ಭವಿಷ್ಯ ಮುಖ್ಯ. ಆದ್ರೆ ನಮ್ಗೆ ನಮ್ಮ ಮಗಳ ಭವಿಷ್ಯ ಮುಖ್ಯ ಅಲ್ವಾ? ಅವಳು ಚೆನ್ನಾಗಿರ್ಬೇಕು ಅಂತ ತಾನೆ ನಾವ್ ಇದೆಲ್ಲ ಮಾಡಿದ್ದು. ಆದ್ರೆ ಇದರಿಂದ ಅವಳು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ ಕಡೆ. ನೀನ್ ಮಾತಿಗೆ ಸುಮ್ಮನೆ ಅವಳನ್ನ ಸ್ಕೂಲ್ ಬಿಡುವಂದಾಗ್ಲೇ ಅವಳು ತಡ್ಕೊಂಡಿಲ್ಲ. ನನ್ ಗುರಿ ಸತ್ತ ದಿನ ನಾನೇ ಸತ್ ಹಾಗೆ ಅಂದಿದ್ಲು. ಈಗ ನೋಡಿದ್ರೆ ಹೀಗಾಗೋಯ್ತು. ನನಗೆ ತುಂಬಾ ಆತಂಕ ಆಗ್ತಿದೆ. ಯಾವಾಗ್ಲೂ ಹೇಳ್ತಿದ್ರಲ್ಲ ನನ್ ಮಗಳು ಧೈರ್ಯವಂತೆ ಅಂತ, ಈಗ ನೀವೇ ಇಷ್ಟೊಂದು ಭಯ ಪಡ್ಬೋದಾ? ಅಯ್ಯಯ್ಯೋ, ಇದೇನ್ರಲ್ಲ ಇದು? ಟೀಚರ್ ಅಮ್ಮನ್ನ ಮಾತಾಡ್ಸ್ಬೇಕು ಅಂತಂದ್ರೆ ಈ ಸ್ಕೂಲ್ ಗಂಟೆ ಬಾರಿಸ್ಬಿಟ್ಟವ್ರೆ. ಟೀಚರ್ ಅಮ್ಮ ಒಳಗಡೆ ಇರ್ತಾರೆ, ಏನ್ ಮಾಡೋದೀಗ? ಟೀಚರ್ ಅಮ್ಮ ನಂಗೋಸಿ ಪಾಠ ಹೇಳ್ಕೊಡಿ ಅಂದ್ಬಿಟ್ಟು ಒಳಗೆ ಹೋಗಿ 5 ಫೀಟ್ ಕೂತ ಬಿಡು. ಸುಮ್ಕಿದ್ರ ಸರಿಗ, ಮೊದ್ಲೇ ನನ್ನ ತಲೆ ಬಿಸಿ ಆಗೈತೆ. ಸುಮ್ಕೆ ಬೈಬೇಡ ಕಾರಣ ನೀನು ನಂಬಿರೋ ಆಂಜನೇಯ ತವ ಕೇಳ್ಕೊ. ದೇವ್ರೇ ನನ್ ಪಿರಿತಿಗೋಸಿ ಸಹಾಯ ಮಾಡಪ್ಪ ಅಂತ, ಆಗ ಟೀಚರ್ ಅಮ್ಮ ಹೊರಗೆ ಬರ್ತಾರೆ. ಏಯ್ ಕುಂಕಿಲ್ಲ, ಆಂಜನೇಯ ಪಕ್ಕ ಬ್ರಹ್ಮಚಾರಿ. ಅಣ್ಣ, ಬ್ರಹ್ಮಚಾರಿ ಆದ್ರೂ ಸೀತೆಯನ್ನು ರಾಮನ್ನು ಒಂದು ಮಾಡಿದ್ದು ಆಂಜನೇಯನು ಅಲ್ವಾ? ಟೀಚರ್ ಅಮ್ಮ ನೀನ್ ಕಣ್ಮುಂದೆ ಬರ್ಲಿ ಅಂತ ಕೇಳ್ಕ, ಅದಾಗ್ಲಿ ಅಂದ್ರೆ ಆಮೇಲೆ ಏನು ಹಂಗಂತೀಯ? ಓ ಟೀಚರ್ ಅಮ್ಮ, ಸಣ್ಣಕ್ಕಿದ್ದೀರಾ? ಇದೇನಿದು ಕೈಲ್ ಬ್ಯಾಗು ಈಗ ಬಂದಂಗೈತೆ? ಆಗ್ಲೇ ಬಂದೆ, ಈಗ ಮನೆಗೆ ಹೊರಟಿದ್ದೀನಿ. ನನ್ನ ಸ್ವಲ್ಪ ಮನೆಗೆ ಡ್ರಾಪ್ ಮಾಡ್ತೀರಾ? ಓ, ಈ ಸ್ಕೂಲ್ ಇವತ್ತು ಬೇಗ ಮುಗೀತಾ? ಸ್ಕೂಲ್ ಮುಗ್ದಿಲ್ಲ, ಬಹುಶಃ ನನ್ನ ಋಣ ಮುಗ್ದಿದೆ. ಅರ್ಥ ಆಗ್ಲಿಲ್ಲ. ಮೊದಲು ಆಟೋ ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಯಾಕೆ ಈಟ್ ಸಪ್ಗಿದ್ದೀರಾ? ಮೈಗೆ ಹುಷಾರಿಲ್ವಾ? ಮನ್ಸಿಗೆ ಹುಷಾರಿಲ್ಲ. ಮನ್ಸ್ಗ
ಯಾಕೆ? ಮನ್ಸಿಗೆ ಹತ್ರ ಆದವ್ರಿಂದ ಈಗ ಮುಂದೆ ದೂರ ಇರ್ಬೇಕಲ್ಲ, ಅದಕ್ಕೆ. ಟೀಚರಮ್ಮ, ನೀವು ಹೇಳೋದು ನನಗೇನು ಅರ್ಥ ಆಯ್ತಿಲ್ಲ. ನನ್ನ ಬೇಗ ಇಲ್ಲಿಂದ ಕರ್ಕೊಂಡೋಗಿ. ಮನ್ಸಾಗಿ ಇಟ್ಬಿಟ್ರೆ ಅವ್ಳು ನೋಡ್ಲಿಕ್ಕೆ ನಾನು ಇದ್ದೀನು ಬಿರುಗಾಳಿ ಬೀಸ್ದಂಗ್ ಆಗ್ತಿದೆ. ಬೇಡ, ಹೆಣ್ಣೈಕ್ಳು ಈ ಥರದ ಕೆಲಸ ಮಾಡಬಾರ್ದು. ನೀವು ಸುಮ್ಕಿರಿ. ನಿನ್ನ ಜೀವಕ್ಕೆ ಜೀವ ಆಗಿರೋ ಜೀವನ ಕಾಪಾಡೋಕೆ ಒಬ್ಳು ಬರ್ತಾಳೆ, ಅವಳೇ ನಿನ್ನ ಜೀವದ ಜೋಡಿ ಆಯ್ತಾಳೆ.